ಹಿಂದೆ ಅವಿಭಕ್ತ ಕುಟುಂಬ ಇರ್ತಿತ್ತು. ಒಂದು ಮನೆಯಲ್ಲಿ 20-30 ಜನ ಇರ್ತಿದ್ರು. ಆಮೇಲೆ ಆ 20 ಜನ 30 ಜನ ಒಟ್ಟಿಗೆ ಕೂಡಿ ಬಾಳಿ ಜೀವನ ಮಾಡ್ತಿದ್ರು. ಅದು ನೋಡೋಕ್ಕೆ ಒಂದು ಆನಂದ, ಹಬ್ಬದ ಸಡಗರ ಇರ್ತಿತ್ತು. ಆದರೆ ಈಗ ವಿಭಕ್ತ ಕುಟುಂಬಗಳಾಗೈತೆ. ಒಂದು ಮನೆ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅಷ್ಟೇ. ಅದನ್ನು ನೀಗಿಸೋದೇ ದೊಡ್ಡ ಒಂದು ಸಮಸ್ಯೆ ಇವತ್ತಿನ ಒಂದು ಇದರಲ್ಲಿ. ಅದಕ್ಕೆ ನಾನು ಹೇಳೋದೇನಪ್ಪ ಅಂದರೆ, ಯಾವುದೇ ಮನುಷ್ಯ ಆಗಲಿ ಫ್ರೀ ಸಿಕ್ಕಿದಾಗ ತನ್ನ ಸಂಬಂಧವನ್ನು ಕವರ್ ಮಾಡಬೇಕು. ಫ್ರೀ ಸಿಕ್ಕಿದಾಗ ಆ ಸಂಬಂಧಗಳನ್ನ ಭೇಟಿ ಮಾಡಬೇಕು. ಆಮೇಲೆ ವಯಸ್ಸಾದವ್ರನ್ನ ಹೋಗಿ ಭೇಟಿ ಮಾಡಬೇಕು. ಏಕೆಂದರೆ ನಮ್ಮಲ್ಲಿ ಇವತ್ತೇನಾಗಿದೆ, ಫೋನು ಆಮೇಲೆ ಈ ಮೀಡಿಯಾಗಳು ಬಂದ್ಬಿಟ್ಟು ಹಲವಾರು ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದೆ. ಆಮೇಲೆ ಜನಗಳನ್ನಂತೆ ಮಾತಾಡೋಕ್ಕೆ ಇವತ್ತು ಭಾಳ ಮುಜುಗರ ಪಡ್ತಾರೆ. ಏಕೆಂದರೆ ಇವತ್ತು ಆ ಒಂದು ಮಾತಾಡೋ ಶಕ್ತಿನೇ ಕಳ್ಕೊಂಡಿದ್ದಾರೆ. ಆದ್ದರಿಂದ ನಾನು ಹೇಳ್ತೀನಪ್ಪ ಅಂದರೆ, ನನ್ನ ಜನತೆಗೆ ಏನು ಹೇಳ್ತಿರೋದು ಅಂದರೆ, ಎಲ್ಲರೂ ಸಹ ಅವರವರ ಸಂಬಂಧಗಳನ್ನ ಬಿಡಬಾರ್ದು ಮತ್ತು ಅವರ ಸಂಬಂಧಗಳನ್ನ ಫ್ರೀ ಇದ್ದಾಗ ಕವರ್ ಮಾಡಬೇಕು. ಹಾಗೂ ಸಂಬಂಧಗಳಿಗೆ ಸಹಕಾರ ರೂಪದಲ್ಲಿ ಅವ್ರಿಗೂ ಸಹ ಮೇಲ್ ತರಬೇಕು ಅನ್ನೋದು ನನ್ನ ಅಭಿಲಾಷೆ. ಜೊತೆಗೆ ಪ್ರತಿಯೊಬ್ಬ ಮನುಷ್ಯರು ಸಹ ಅವರದ್ದೇ ಆದ ಒಂದು ವೃತ್ತಿಯಲ್ಲಿ ತೊಡಗಿರ್ತಾರೆ. ಅದರಲ್ಲೂ ಸಹ ಬಿಡುವು ಮಾಡಿಕೊಂಡು ಎಲ್ಲ ನಮ್ಮ ಜನರು ಅವರವರ ಒಂದು ಕಾರ್ಯದಲ್ಲಿ ಮಗ್ನರಾಗಿದ್ದರೂ ಸಹ ಸಂಬಂಧಗಳನ್ನ ಕವರ್ ಮಾಡಬೇಕು ಮತ್ತು ಸಂಬಂಧಗಳನ್ನ ಬೆಸಿಗೆ ಥರ ಬೆಸಿಬೇಕು ಅನ್ನೋದು ನನ್ನ ಆಶಯ. ಮತ್ತು ನಮ್ಮ ಜನತೆಗೆ ಏನಪ್ಪ ಅಂತಂದರೆ, ಅವರ ಮಕ್ಳಿಗೂ ಅವರ ಸಂಬಂಧಗಳನ್ನ ಪರಿಚಯ ಮಾಡಿಸ್ಬೇಕು. ಇವರು ನಮ್ಮ ದೊಡ್ಡಪ್ಪ, ಇವರು ನಮ್ಮ ಚಿಕ್ಕಪ್ಪ, ಇವರು ನಮ್ಮ ಚಿಕ್ಕಮ್ಮ, ಇವರು ನಮ್ಮ ಅಜ್ಜಿ, ಇವರು ನಮ್ಮ ತಾತ ಅನ್ನೋದನ್ನ ಅವ್ರಿಗೂ ಮನವರಿಕೆ ಮಾಡಿಕೊಡ್ಬೇಕು. ಏಕೆಂದರೆ ಮುಂದಿನ ಪೀಳಿಗೆಗೆ ಅವ್ರ ದೊಡ್ಡಪ್ಪ ಯಾರು, ಚಿಕ್ಕಪ್ಪ ಯಾರು ಮತ್ತು ಅವ್ರ ತಾತ ಯಾರು ಅನ್ನೋದನ್ನ ಎಲ್ಲ ಮರ್ತ್ಬಿಟ್ಟಿರ್ತಾರೆ. ಹಾಗೂ ಇವತ್ತಿನ ಮಕ್ಕಳು ಏನಾಗಿದೆ ಅಂದರೆ, ಸಂಬಂಧಗಳು ಎಲ್ಲ ನಶಿಸ್ತೈತೆ. ಏಕೆಂದರೆ ದೊಡ್ಡಪ್ಪ ಚಿಕ್ಕಪ್ಪ ಅನ್ನೋದೆಲ್ಲ ಬರೀ ವಿಡಿಯೋ ಕಾಲು, ಫೋನ್ ಕಾಲಲ್ಲೇ ಮುಗಿತೈತೆ. ಆ ಕಾರಣದಿಂದ ಮಕ್ಕಳಿಗೆ ರಜೆ ಸಿಕ್ಕಿದಾಗ, ಮಕ್ಕಳಿಗೆ ಬಿಡುವು ಇದ್ದಾಗ ಮಕ್ಕಳಿಗೆ ಅವರ ಸಂಬಂಧಗಳನ್ನ ಪರಿಚಯ ಮಾಡಿಸ್ಬೇಕು ಮತ್ತು ಮಕ್ಕಳಿಗೆ ತಿಳುವಳಿಕೆ ರೂಪದಲ್ಲಿ ಅವ್ರಿಗೆ ಸಂಬಂಧಗಳನ್ನ ಬೆಸಿಬೇಕು ಅನ್ನೋದು ನನ್ನ ಅಭಿಲಾಷೆ. ಜೊತೆಗೆ ನನ್ನ ವೈಯಕ್ತಿಕ ಒಂದು ಏನಪ್ಪ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಸಂಬಂಧಗಳು ಬೃಹದಾಕಾರದಲ್ಲಿ ಬೆಳೆದಿರ್ತೇವೆ. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ವಿನಃ ಅದನ್ನು ಸ್ಟಾಪ್ ಮಾಡ್ಬೋದು ಅನ್ನೋದು ನನ್ನ ಆಶಯ. ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ.